ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದಲ್ಲಿ ಯಶಸ್ವಿಯಾಗಿ ನಡೆದ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ. ಸಮಾಜದಲ್ಲಿ ಸಮಾನತೆ ಜೊತೆಗೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಇದೇ ನಮ್ಮ ಸರ್ಕಾರದ ಉದ್ದೇಶ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ನಿರ್ದೇಶನದಂತೆ ನಡೆದುಕೊಳ್ಳುತ್ತೇವೆ. ನಾವು ಗ್ಯಾರಂಟಿಗಾಗಿ ಲಕ್ಷ ಕೋಟಿ ಹಣ ನೀಡಿದ್ದೇವೆ. ಕರ್ನಾಟಕ ಆರ್ಥಿಕ ದಿವಾಳಿ ಆಗುತ್ತದೆ ಎಂದು ಹೇಳಿದ್ದರು. ಈಗ ನಾವು ಕೊಟ್ಟಿಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ನಾನು ಎಷ್ಟು ವಾಚ್ ಬೇಕಾದರೂ ನನ್ನ ದುಡ್ಡಲ್ಲಿ ತೆಗೆದುಕೊಳ್ಳುವ ಶಕ್ತಿ ನನಗಿದೆ. 10 ಲಕ್ಷದ ವಾಚ್ ಆದರೂ ಕಟ್ಟುತ್ತೇನೆ. ಅದು ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಶ್ರಮ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಶಾಶ್ವತ. ವರ್ಷದಲ್ಲಿ 365 ದಿನವೂ ಮಾತನಾಡಿದರೂ ಅವರ ಮಹತ್ವಕ್ಕೆ ಕೊನೆಗಿಲ್ಲ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ವಾರ್ತೆಗಳ ವಿವರ. ಸರ್ವರಿಗೂ ಸ್ವಾತಂತ್ರ್ಯ ಸಿಕ್ಕರೆ ಮಾತ್ರ ಸಮಾಜದ ಉದ್ಧಾರ ಸಾಧ್ಯ. ಅದಕ್ಕಾಗಿ ನಾವು ಎಲ್ಲರಿಗೂ 5 ಗ್ಯಾರಂಟಿ ಜಾರಿ ಮಾಡಿದ್ದೇವೆ. ಸಮಾಜದಲ್ಲಿ ಸಮಾನತೆ ಜೊತೆಗೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಇದೇ ನಮ್ಮ ಸರ್ಕಾರದ ಉದ್ದೇಶ. ಹಾಸನ ಜಿಲ್ಲೆಯ ರಾಜಕೀಯವೂ ಗೊತ್ತು, ಸಮಸ್ಯೆಯೂ ಗೊತ್ತು. ಈ ನಿಟ್ಟಿನಲ್ಲಿ ಅನೇಕ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದ ಸರ್ಕಾರ ಸೇವೆಗಳ ಸಮರ್ಪಣಾ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 492 ಭರವಸೆ ಕೊಟ್ಟಿದ್ದೆವು. ನಾವು ಅಧಿಕಾರಕ್ಕೆ ಬಂದು 2.4 ವರ್ಷ ತುಂಬಿದೆ. 242 ಭರವಸೆ ಈಡೇರಿಸಿದ್ದೇವೆ. 2013-18 ಸಂದರ್ಭದಲ್ಲಿ 2023ರಿಂದ ಇಲ್ಲಿಯವರೆಗೆ ನೀಡಿದ ಭರವಸೆ ಈಡೇರಿಸುವ ಕೆಲಸ ಮಾಡಿದ್ದೇವೆ. ಚುನಾವಣಾ ಪೂರ್ವ 5 ಗ್ಯಾರಂಟಿ ಜಾರಿ ಮಾಡುವುದಾಗಿ ಹೇಳಿದ್ದೆವು. ಅದರಂತೆ 1 ತಿಂಗಳ ಒಳಗೆಯೇ ಜೂನ್ 11ರಂದು ಶಕ್ತಿ ಯೋಜನೆ ಜಾರಿ ಮಾಡಿದೆವು. ಇಲ್ಲಿಯವರೆಗೆ 600 ಕೋಟಿಗೂ ಹೆಚ್ಚು ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಪ್ರತಿಪಕ್ಷದವರು ನಾವು ಗ್ಯಾರಂಟಿ ಜಾರಿ ಮಾಡಿದಾಗ ಜಾರಿ ಸಾಧ್ಯವಿಲ್ಲ, ಸರ್ವರಿಗೂ ಸ್ವಾತಂತ್ರ್ಯ ಸಿಕ್ಕರೆ ಮಾತ್ರ ಸಮಾಜದ ಉದ್ಧಾರ ಸಾಧ್ಯ. ಅದಕ್ಕಾಗಿ ನಾವು ಎಲ್ಲರಿಗೂ 5 ಗ್ಯಾರಂಟಿ ಜಾರಿ ಮಾಡಿದ್ದೇವೆ. ಸಮಾಜದಲ್ಲಿ ಸಮಾನತೆ ಜೊತೆಗೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಇದೇ ನಮ್ಮ ಸರ್ಕಾರದ ಉದ್ದೇಶ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಾಸನಾಂಬ ದೇವಿ, ಅರಸೀಕೆರೆ, ಜೇನುಕಲ್ ಸಿದ್ದೇಶ್ವರ ನೆನೆದು ಭಾಷಣ ಆರಂಭಿಸಿದ ಅವರು, ನಾವು ಮಾಡಿದ ಉತ್ತಮ ಕೆಲಸ ಶಾಶ್ವತ ಎಂದರು. ಪ್ರತಿ ಹಾದಿಯಲ್ಲಿ ಹಾಸನ ಹೊರಟಿದೆ. ಅನೇಕ ಕಾರ್ಯಕ್ರಮ ರೂಪಿಸಿದ್ದು ಇಂದಿನ ಸಮರ್ಪಣಾ ಸಮಾವೇಶದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದು ಸರ್ಕಾರದ ಬದುಕಿನಲ್ಲಿ ಸಾಕ್ಷಿ ಗುದ್ದೆ ಬಿಟ್ಟು ಹೋಗುತ್ತಿದ್ದು ಭೂಮಿ ಗ್ಯಾರಂಟಿ 6ನೇ ಗ್ಯಾರಂಟಿ ಆಗಿದೆ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಎಂದು ಪುನರುಚ್ಚರಿಸಿದರು. ಮೇಕೆದಾಟು ಯೋಜನೆ ಜಾರಿಯಾದರೆ ಸಾಕಷ್ಟು ಭಾಗಕ್ಕೆ ನೀರಾವರಿ ಕಲ್ಪಿಸಬಹುದು. ಇದು ಸಾಗರ ರೂಪದಲ್ಲಿ ಬಂದಿರುವ ಜನರಿಗೆ ಕೃತಜ್ಞರಾಗಿದ್ದೇನೆ. ದೇವರು ಅವಕಾಶ ಕೊಟ್ಟಾಗ ನಾವು ಏನು ಮಾಡುತ್ತೇವೆ ಮುಖ್ಯ. ಆದ್ದರಿಂದ ಗ್ಯಾರಂಟಿ ಯೋಜನೆ ಮೂಲಕ ಜನರ ನೆರವಿಗೆ ಸರ್ಕಾರ ಇದೆ ಎಂದು 5 ಗ್ಯಾರಂಟಿ ನೀಡುವ ಐತಿಹಾಸಿಕ ತೀರ್ಮಾನ ಮಾಡಿದ್ದೆವು. ಅದರಂತೆ ಅನುಷ್ಠಾನ ಮಾಡಿದ್ದೇವೆ. ಮಾತು ಕೊಟ್ಟಂತೆ 1 ಲಕ್ಷ ಕೋಟಿ ಜನರ ಖಾತೆಗೆ ಹಾಕಿದ್ದೇವೆ. 20,000 ಕೋಟಿ ವಿದ್ಯುತ್ ಇಲಾಖೆಯಿಂದ ಉಚಿತ ವಿದ್ಯುತ್ ನೆರವು ನೀಡಿದ್ದೇವೆ. ಉಚಿತ ಮನೆ ವಿತರಣೆ, ಅರಣ್ಯ ಇಲಾಖೆಯ ತೊಡಕು ನಿವಾರಣೆ ಬಳಿಕ ತುಮಕೂರಿಗೆ ನೀರು ಹರಿಯಲಿದೆ ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಸರ್ಕಾರದ ಕರೆಗೆ ಹೋಗುಟು ಕಾರ್ಯಕ್ರಮಕ್ಕೆ ಸರೋವರದ ರೀತಿ ಹರಿದು ಬಂದಿದ್ದಾರೆ. ಪೆಂಡಾಲ್ ಕುರ್ಚಿ ಸಾಲುತ್ತಿಲ್ಲ. ಕರೆಗೆ ಇಷ್ಟು ಪ್ರಮಾಣದಲ್ಲಿ ಬಂದಿರುವುದು ನನ್ನ ಸೌಭಾಗ್ಯ. ಜಿಲ್ಲೆಯ ಅಭಿವೃದ್ಧಿಗೆ ಕಟಿಬದ್ಧವಾಗಿ ಕೆಲಸ ಮಾಡುತ್ತಿದ್ದೇವೆ. ಸರ್ಕಾರ ಆಡಳಿತಕ್ಕೆ ಬಂದ 2.5 ವರ್ಷದಲ್ಲಿ 108 ಲಕ್ಷ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗೆ ವಿನಿಯೋಗಿಸಿ ಪ್ರಪಂಚದಲ್ಲಿ ರಾಜ್ಯ ಸರ್ಕಾರ ಮಾತ್ರ ಜನರ ಕೈಗೆ ಇಷ್ಟು ದೊಡ್ಡ ಮೊತ್ತ ಹಣವನ್ನು ಗ್ಯಾರಂಟಿ ಮೂಲಕ ಆರ್ಥಿಕ ಸಹಾಯ ನೀಡಿದ್ದೇವೆ. ನೀರಾವರಿ ಇಲಾಖೆಯ ಯೋಜನೆ ಒಳಪಟ್ಟರೆ ನಾಲೆಗಳ ಆಧುನೀಕರಣಕ್ಕೆ ಶಕ್ತಿ ತುಂಬಬೇಕು. ಹೇಮಾವತಿ ಜಲಾಶಯದ ಎದುರು ಬೃಂದಾವನ ನಿರ್ಮಾಣಕ್ಕೆ ಕ್ರಮ ವಹಿಸಿದರೆ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಪುಷ್ಟಿ ನೀಡಿದಂತೆ ಆಗಲಿದೆ. ಮಲೆನಾಡು ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಕ್ರಮ ವಹಿಸಬೇಕಿದೆ ಎಂದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ವಸತಿ ಸಚಿವರಾದ ಜಮೀರ್ ಅಹಮದ್, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಹದೇವಪ್ಪ, ಗೃಹ ಮಂಡಳಿ ಅಧ್ಯಕ್ಷರಾದ ಶಿವಲಿಂಗೇಗೌಡ, ಸಂಸದರಾದ ಶ್ರೇಯಸ್ ಪಟೇಲ್, ಶಾಸಕರಾದ ಸಿಎನ್ ಬಾಲಕೃಷ್ಣ, ಸಿಮೆಂಟ್ ಮಂಜು, ಎಚ್ಕೆ ಸುರೇಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಅಹಿಂದ ಸಂಘಟನೆ ಮಾಡಿದ್ದು ನಾನು. ಭಾಗ್ಯಗಳು, ಗ್ಯಾರಂಟಿಗಳು, ಯೋಜನೆಗಳನ್ನ ಮಾಡಿರುವುದು ಯಾರಿಗೆ? ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ. ಇದು ಅಹಿಂದಕ್ಕಾಗಿ ಅಲ್ವಾ? ಅಹಿಂದಕ್ಕೆ ಅವರದ್ದೇನು ಕೊಡುಗೆ ಇದೆ? ರೈತನ ಮಗನ ಮಗ ಅಷ್ಟೇ ಅಲ್ವಾ ಎಂದು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹರಿಹಾಯ್ದರು.
ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಒಪ್ಪಿಗೆ ಕೊಡಿಸೋಕೆ ಅವರಿಗೆ ಆಗಿಲ್ಲ. ನಮ್ಮ ನೆರವಿಗೆ ಬಂದಿದ್ದು ನ್ಯಾಯಾಲಯ. ಕಾವೇರಿ ಅಥಾರಿಟಿಯಲ್ಲಿ ಇವತ್ತಿನವರೆಗೆ ಪಾಸ್ ಮಾಡುವುದಕ್ಕೆ ಆಗಿಲ್ಲ. ಇದು ಯಾರಿಗೆ ಅನ್ಯಾಯ? ಇದು ಮಂಡ್ಯಕ್ಕೆ ಅನ್ಯಾಯ ಅಲ್ವಾ? ನಾವು ಗ್ಯಾರಂಟಿಗಾಗಿ ಲಕ್ಷ ಕೋಟಿ ಹಣ ನೀಡಿದ್ದೇವೆ. ಬೇಕಿದ್ರೆ ವೆರಿಫಿಕೇಶನ್ ಮಾಡಲಿ. ಮೋದಿ ಈ ಯೋಜನೆಯನ್ನ ನೀಡೋದಕ್ಕೆ ಆಗೋಲ್ಲ. ಕರ್ನಾಟಕ ಆರ್ಥಿಕ ದಿವಾಳಿ ಆಗುತ್ತೆ ಎಂದು ಹೇಳಿದರು. ಈಗ ನಾವು ಕೊಟ್ಟಿಲ್ವಾ? ಯಾವ ಅವಿಶ್ವಾಸವಾದರೂ ತರಲಿ, ಏನಾದರೂ ತರಲಿ, ನಾವು ಎದುರಿಸಲು ತಯಾರಿದ್ದೇವೆ. ನಾವು ತೆರೆದ ಪುಸ್ತಕ, ಎಲ್ಲವನ್ನೂ ಎದುರಿಸೋದಕ್ಕೆ ಸಿದ್ಧರಿದ್ದೇವೆ ಎಂದು ಹೇಳಿದರು. ಸಂಘಟನೆ ಮಾಡಿದವು ನಾನು 5 ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವರಿಗೆ. ಬಡವ್ರಿಗಲ್ವಾ? 5 ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಹಿಂದ ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು, ಅವ್ನ ಪ್ರಶ್ನೆ ಅಂತ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡ್ಬೇಕು ಅಲ್ವಾ? ಅವ್ರದ್ದು ಏನ್ ಕೊಡುಗೆ? ರೈತರ ಮಗ ಅಲ್ವಾ? ರೈತರ ಮಗನ ಮಗ. ಏನು ರೈತರಿಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ಸುಮ್ಮನೆ ನೀವು ಏನು ಕೇಳ್ಬೇಕು ಅಂತ ಕೇಳ್ತೀವಿ ಅಲ್ಲ. ಮೇಕೆದಾಟಿಗೆ ಒಪ್ಪಿಗೆ ಕೊಡ್ಸಕ್ ಆಗ್ಲಿಲ್ಲ. ಮೇಕೆದಾಟಿಗೆ ಒಪ್ಪಿಗೆ ಕೊಡ್ಸಕ್ ಆಗ್ಲಿಲ್ಲ ಅವ್ರ. ಮೇಕೆದಾಟಿಗೆ ಯಾಕೆ ಕೊಡಿಸ್ಲಿಲ್ಲ? ಈಗ ನಿನಗ್ ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ. ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮ್ಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ GST ಬದಲಾವಣೆ ಮಾಡ್ಬಿಟ್ಟು ಕಡಿಮೆ ಮಾಡ್ಬಿಟ್ರು. ಯಾರು GST ತಂದವರು? ಯಾರು ತಂದವರು GST ಅಂದ್ರೆ ಗೊತ್ತಾ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತಂದವ್ರು ಯಾರು? ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿ ಅವರು. ಯಾವಾಗ ಮಾಡಿದ್ರು? 2017 GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವರೇ ಅಲ್ವಾ? ಕಡಿಮೆ ಮಾಡ್ಬಿಟ್ಟು, ಈಗ ಕಡಿಮೆ ಮಾಡೋದ್ರಿಂದ ಏನಾಯ್ತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡ್ಬಿಟ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12% ಇಂದ 3% ಬಂದ್ಬಿಟ್ಟಿದೆ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಏನು ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಲ್ಲಪ್ಪ, ನಿಮಗೆ ಯಾವ್ದು ತುಂಗಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ ಆಯ್ತು. ಇಷ್ಟ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ. 5,000 ಕೋಟಿ ಕೊಡ್ತೀವಿ ಅಂತ. 5,300 ಪಾಸ್ ಆಯ್ತು, ಬಜೆಟ್ ಪಾಸ್ ಆಯ್ತು, MP ಗಳೆಲ್ಲ ಪಾಸ್ ಮಾಡಿದ್ರು. ಆಮೇಲೆ ನಮ್ಮ ಬಜೆಟ್ ನಲ್ಲೂ ತೋರಿಸಿದ್ರು. ಕೊಟ್ರೆ ಇವತ್ತವರೆಗೆ ಮಾತಾಡಿದಾರ ಕುಮಾರಸ್ವಾಮಿ? ಮಂಡ್ಯ ಬಗ್ಗೆ ಮೇಕೆದಾಟು ಕೊಡ್ಸಕ್ ಆಗ್ಲಿಲ್ಲ. ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನ್ ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತು ಮಾತಾಡಿರ್ಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತವರೆಗೆ ಪಾಸ್ ಮಾಡಕ್ ಆಗಿಲ್ಲ. ಯಾರ ಅಧೀನದಲ್ಲಿರೋದು ಅದು?
ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, CWCR ಅಧೀನದಲ್ಲಿರೋದು. ಮಂಡ್ಯದವ್ರಿಗೆ ಅನ್ಯಾಯ ಅಲ್ವಾ ಇದು? ಸುಮ್ನೆ ಮಂಡ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಏನು ಕೇಳೋದಿಲ್ಲ, ಮಾಡಲ್ಲ, ಸುಮ್ನೆ ಟೀಕೆ ಮಾಡಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳ್ತು DK ಶಿವಕುಮಾರ್ ಯಾವಾಗ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ ಅಂತ. ಈಗ ನೀವು ಯಾವಾಗ GST ಇಂದ ಕರ್ನಾಟಕ ಹೇಳ್ತಾನೆ ಬಂದಿದ್ದೀವಿ ಸರ್. GST GST ನಲ್ಲಿ ನಮಗೆ ಈ ವರ್ಷ ಸುಮಾರು 12,000 ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ. GST ನಲ್ಲಿ 12,000 ಕೋಟಿ ನಷ್ಟ ಆಗ್ಬೋದು. ನಾವು 1,20,000 ಕೋಟಿ ತೆರಿಗೆ ಬರ್ತದೆ ಅಂತ ಹೇಳಿ ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ಲೆಕ್ಕ ಹಾಕೊಂಡಿದ್ದು, ಅಂದಾಜು ಮಾಡಿದ್ದು. ನಾವು ಈಗ 12,000 ಕೋಟಿ 12,000 ಕೋಟಿ ಅದರಲ್ಲಿ ಕಡಿಮೆ. 88,000 ಕೋಟಿ 9,000 ಕೋಟಿ ತಲುಪೋದ್ರೆ ಕಷ್ಟ ಆಗ್ತದೆ. ಯಾಕೆ ಮೇಲೆ ಯಾಕೆ ಕೇಳಲ್ಲ? ಕರ್ನಾಟಕ ರಾಜ್ಯದಿಂದ MP ಆಗಿರೋದು ಅವರು, ಮಂಡ್ಯದಿಂದ. ಸಿದ್ದರಾಮಯ್ಯನವರು ಹಿಂದಕ್ಕೆ ಏನ್ ಮಾಡಿದ್ರು, ಇವನ್ನೆಲ್ಲ ಯಾರು ಮಾಡ್ತಾ ಇರೋರು? ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ ನಲ್ಲಿ? ಯಾವತ್ತಾರು ಪಾರ್ಲಿಮೆಂಟ್ ನಲ್ಲಿ ಒಂದಿನ ಮಾತಾಡಿದಾರ? ಸೊ ಅದರಿಂದ ಟೀಕೆ ಮಾಡಕ್ಕೋಸ್ಕರನೇ, ಟೀಕೆಗೋಸ್ಕರ ಅಲ್ಲ, ನಾವು ಏನ್ ಮಾಡಿದೀವಿ ಅಂತ ಹೇಳ್ತೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು 1,08,135 ಕೋಟಿ ಖರ್ಚು ಮಾಡಿದ್ವಿ. ಬೇಕಾದ್ರೆ ವೆರಿಫೈ ಮಾಡ್ಲಿ, ಅದನ್ನ ಹೇಳಿದ್ದೀನಿ ನಾನು. ಕೃಷ್ಣ ಬೈರೇಗೌಡನು ಕೂಡ ಹೇಳಿದ್ದಾನೆ, ₹1 ಸೋರಿಕೆ ಇಲ್ಲದೆ ಜನಗಳು ಅದು ಏನೋ ಅವ್ರ ಅಕೌಂಟ್ಗೆ ನೇರವಾಗಿ ಮಧ್ಯವರ್ತಿಗಳು ಇಲ್ದೇನೆ ನೇರವಾಗಿ ಹಾಕ್ಬಿಟ್ಟಿದೀವಿ. ಇಲ್ಲ ಹೇಳಿ ನೋಡೋಣ, ಇಲ್ಲ ಅಂತ. ಇದೇ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮವನ್ನ ಜಾರಿ ಕೊಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ರಾಜಸ್ಥಾನದಲ್ಲಿ. ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಸರ್, ಮಹಿಳಾ ಮೀಸಲಾತಿ ಜಾರಿ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಅದ್ರ ಬಗ್ಗೆ ತಮ್ದು ಅಂತ ನಾವು ಮೊದಲಿನಿಂದ ಮಹಿಳಾ ಮೀಸಲಾತಿ ಆಗ್ಬೇಕು ಅಂತಕ್ಕಂಥವ್ರು, ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿನಲ್ಲಿ ಎರಡೂ ಕಡೆ ಮಹಿಳಾ ಮೀಸಲಾತಿ ಆಗ್ಬೇಕು ಅಂತಕ್ಕಂಥದ್ರಲ್ಲಿ ನಾವು ಮುಂಚೂಣಿಲಿ ಇರ್ತಕ್ಕಂಥ. ಅದರಿಂದ ಮಹಿಳಾ ಮೀಸಲಾತಿ ಆಗ್ಬೇಕು. ಅವರು ಮುಂದಕ್ಕೆ ಯಾಕೆ ಹಾಕಿದರು? ಮೀಸಲಾತಿ ಕೊಡ್ಬೇಕು ಅಂತ ಅಂದ್ಮೇಲೆ ಕೊಟ್ಬಿಡ್ಬೇಕು, ತಕ್ಷಣ ಕೊಡ್ಬೇಕು. ಯಾಕೆ ಮುಂದಕ್ಕೆ ಹಾಕಿದ್ರು? 27 ಕ್ಷೇತ್ರ ವಿಂಗಡಣೆ ಇದೆ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅಲ್ಲ ಸರ್, ಅವಾಗ ಅದನ್ನೆಲ್ಲ ಇದು ಮಾಡ್ಬೇಕಲ್ಲ ಸರ್. ಈಗ ಕನಿಷ್ಠ ಪಕ್ಷ 27 ಕೂಡ ಮಾಡಬೇಕು. ತಾಳ್ತಾಳೆ ಇವ್ರು ಕೇಳ್ತಾವ್ರೆ. ಅಪೋಸಿಷನ್ ಪಾರ್ಟಿ ಮೀಟಿಂಗ್ ಮಾಡಿ ವಿಧಾನಸಭೆಯಲ್ಲಿ ಅವಿಶ್ವಾಸ ತರಲಿ, ಅಡ್ಜರ್ಮೆಂಟ್ ಮೋಷನ್ ಆದ್ರೂ ತರಲಿ, ಯಾವ ಮೋಷನ್ ಆದ್ರೂ ತರಲಿ, ಬರ್ಲಿ, ನಾವು ಎದುರಿಸ್ಲಿಕ್ಕೆ ತಯಾರಾಗಿದ್ದೀವಿ. ನಮ್ದು ತೆರೆದ ಪುಸ್ತಕ, ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್, ಅದರಿಂದ ಎಲ್ಲನೂ ಎದುರಿಸಲಿಕ್ಕೆ ತಯಾರಾಗಿದೆ. ಅದನ್ನೆಲ್ಲ ಮಾತಾಡ್ಬೇಕು ಅಂತಂದ್ರೆ ಟೈಮ್ ಸಿಕ್ಲಿಲ್ಲ. ಅನಿಮಲ್ ಕಾನ್ಫ್ಲಿಕ್ಟ್ ನಾವು ಗಂಭೀರವಾಗಿ ತಗೊಂಡಿದೀವಿ, ಅದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಬಿಜೆಪಿ ಇಲ್ಲ, ಕಾಂಗ್ರೆಸ್ಗೂ ಅಷ್ಟೇ. ಅಂದ್ರೆ ಸಿದ್ದರಾಮಯ್ಯ ಇಲ್ಲದೆ ಇದನ್ನು ಕಾಂಗ್ರೆಸ್ ಇಲ್ಲ ಅಂತ ರಾಜಣ್ಣ ಅವ್ರು ಹೇಳಿ ಸರ್, ಇಲ್ಲಿನ ನಮ್ಮ ಉಸ್ತುವಾರಿ ಸಚಿವ ರಾಜಣ್ಣ ಹೇಳ್ದಕ್ಕೆ ಏನಾದ್ರು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ಅಭಿಪ್ರಾಯ ಸ್ವಾತಂತ್ರ್ಯ ಆಗಿದ್ರು ಇಲ್ಲಿಗೆ ಹಾಸನಕ್ಕೆ ಅವ್ರು ಹೇಳ್ತಾರೆ. ಹೈಕಮಾಂಡ್
ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು DK ಶಿವಕುಮಾರ್. ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ತೆಗೆದುಕೊಳ್ಳುವ ಶಕ್ತಿ ನನಗಿದೆ. ಯಾರು ಪ್ಯಾಂಟ್ ಹಾಕ್ತಾರೆ, ವಾಚ್ ಹಾಕ್ತಾರೆ, ಕನ್ನಡಕ ಹಾಕೋತಾರೆ, ನಾನು ಪ್ರಶ್ನೆ ಮಾಡೋಕೆ ಹೋಗಲ್ಲ ಎಂದು DCM DK ಶಿವಕುಮಾರ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅದು ಅವರವರ ವೈಯಕ್ತಿಕ ವಿಚಾರ, ಆಸೆಗಳು. ಕೆಲವರು 1,000ದ ಶೂ ಹಾಕೋತಾರೆ, ಕೆಲವರು 1 ಲಕ್ಷದ ಶೂ ಹಾಕೋತಾರೆ. ನಾನು 1,000ದ ವಾಚ್ ಆದ್ರೂ ಕಟ್ಟುತ್ತೇನೆ, 10 ಲಕ್ಷದ ವಾಚ್ ಆದ್ರೂ ಕಟ್ಟುತ್ತೇನೆ. ಅದು ನನ್ನ ಆಸ್ತಿ, ನನ್ನ ಸಂಪಾದನೆ, ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿ ಗೊತ್ತಿಲ್ಲದೆ ಮಾತನಾಡಿದ್ದಾರೆ ಬಿಡಿ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ನೋಟಿಸ್ ವಿಚಾರವಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಮತ್ತು DK ಸುರೇಶ್ಗೆ ನೋಟಿಸ್ ಕೊಡ್ತಾರೆ ಅಂತ. ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಚಾರ್ಜ್ ಶೀಟ್ನಲ್ಲಿ ನಮ್ಮ ಹೆಸರಿರಲಿಲ್ಲ. ನಮ್ಮ ಹೇಳಿಕೆ ತೆಗೆದುಕೊಂಡು ಬಿಟ್ಟಿದ್ರು. ಈಗ ಪುನಃ ನೋಟಿಸ್ ಕೊಟ್ಟಿದ್ದಾರೆ. ನಾನು ಹೋಗ್ತೇನೆ, ಹೋಗಿ ಏನ್ ರಿಪ್ಲೈ ಕೊಡಬೇಕೋ ಕೊಡ್ತೀನಿ. ನನ್ನನ್ನ ಹೆದರಿಸುತ್ತೀನಿ ಅನ್ಕೊಂಡ್ರೆ ಅದು ಸಾಧ್ಯವಿಲ್ಲ. ವಕೀಲರ ಬಳಿ ಮಾತನಾಡಿ ರಿಪ್ಲೈ ಕೊಡುತ್ತೇನೆ. ನನಗೆ ನೋಟಿಸ್ ಕೊಡುವಂತದ್ದು ಏನಿತ್ತು ಎಂದು ಹೇಳಿದರು. ನಾನು ಎಷ್ಟು ವಾಚ್ ಬೇಕಾದ್ರೂ ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಹಾಕ್ತಾರೆ, ಯಾರು ಕನ್ನಡಕ ಹಾಕೋತಾರೆ, ಇದನ್ನ ನಾನು ಯಾವ್ದು ಪ್ರಶ್ನೆ ಮಾಡಕ್ಕೆ ಅವ್ರ ವೈಯಕ್ತಿಕವಾದಂತ ವಿಚಾರ, ಅವ್ರ ಆಸೆಗಳು. 1,000 ಶೂಸ್ ಹಾಕೋತಾರೆ, 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನ್ಗೆ ಬಿಟ್ಟಿದ ಅನ್ಸುತ್ತೆ. ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿಲ್ಲದೆ ಅಂತ ಏನೋ ಮಾತಾಡಿದಾರೆ ಅಷ್ಟೇ ಬಿಡಿ. ಅವಾಗಿನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಯಾವ್ದಾದ್ರು ಎಲೆಕ್ಷನ್ ನಿಂತ ಅನುಭವನು ಪಾಪ ಇಲ್ಲ. ಏನಾಗಿರಪ್ಪ ಅಂದೆ ಪಾರ್ಟಿ ಲೀಡ್ರು ಬೇರೆಯವ್ರು ಮಾತಾಡಕ್ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ನನ್ನ ವ್ಯವಹಾರ ಕೆಲವೆಲ್ಲ ಗೊತ್ತಿದೆ. ನನ್ನ ವ್ಯವಹಾರ ಏನು, ನನ್ನ ಬದುಕು ಏನು ಅಂತ ಕೆಲವೆಲ್ಲ BJP ಎಲ್ಲರೂ 90% ಎಲ್ಲರಿಗೂ ಗೊತ್ತಿದೆ. ಏನೋ ಪಾಪ ಗೊತ್ತಿಲ್ಲ ಮಾತಾಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ. ಅವರು ಕರಿಬಾರ್ದಾಗಿತ್ತು ನಮ್ಮನ್ನ. ಯಾಕೆಂದ್ರೆ ನಾವೆಲ್ಲ ಡೀಟೇಲ್ ಎಲ್ಲ ಇದಕ್ಕೆ ಇಡಿ ಕೊಟ್ಟಿದ್ದು. ಇಡಿಲಿ ನಮ್ನೇನೋ ಅವ್ರು ಚಾರ್ಜ್ ಶೀಟ್ ಅಲ್ಲಿ ನಮ್ಮ ಹೆಸರು ಸೇರಿಸಲಿಲ್ಲ. ಸೊ ನಮ್ನೆಲ್ಲ ಬಿಟ್ಟಿದ್ರು, ನಮ್ಮ ಹೇಳಿಕೆ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು. ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಹೋಗ್ತೀನಿ. ಯಾವತ್ತೋ ಒಂದಿನ ನಾನು ನೋಟಿಸ್ ಫುಲ್ ನಾನು ಓದಿದ್ದೀನಿ ಅಷ್ಟೇ. ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೆ ಏನ್ ರಿಪ್ಲೈ ಕೊಡ್ಬೇಕು ಖಂಡಿತ ಕೊಡ್ತೀನಿ. ಅಲ್ಲ ಎದುರಿಸೋದ್ ಅವೆಲ್ಲ ನನ್ನ ಎದುರ್ಸಕ್ ಹೋಗ್ತೀನಿ ಅಂತಂದ್ರೆ ಅದು ಏನು ಈಡಾಗಲ್ಲ ಅವ್ರಿಗೆ. ಏನಕ್ಕೆ ಅಂತದ್ದು ನನಗೆ ಕೊಡೋಂತ ನೋಟಿಸ್ ಏನಿತ್ತು? ಎಲ್ಲ ಬ್ಲಾಕ್ ವೈಟ್ ಅಲ್ಲಿ ಇದೆ. ನಮ್ ಪಾರ್ಟಿಗೆ ನಾವು ದುಡ್ಡು ಕೊಡದೆ ಇನ್ಯಾರಿಗೆ ಕೊಡೋಣ? ಈಗ ನಾವು ಇಂಥ ಕೆಲಸಗಳು ಮಾಡೋದ್ರಿಂದ ಅಲ್ವಾ ನಾವು ಗುರಿ ಮುಟ್ಟೋದು. ನಮ್ಮ ಸಾಧನೆಗಳೆಲ್ಲ ಮಾಡ್ಬೇಕು. ಈಗೆಲ್ಲ ನಮ್ಮ ಸಾಧನೆಗಳೆಲ್ಲ ಜನರಿಗೆ ಮುಟ್ತಾ ಇದೆ. ಈಗ ನಾನು ಕೃಷ್ಣ ಬರೆಯುವುದು ಮಾತಾಡ್ತಿದ್ದು 1,11,000 ಕೋಟಿ ಆಗ್ತಿದ್ದಂಗೆ ಎಲ್ಲ ಗ್ಯಾರಂಟಿ ಸಮಾವೇಶ ಮಾಡ್ಬೇಕು ಅಂತ ನಾವು ಮಾತಾಡ್ತಿದ್ವಿ. ಹಂಗೆ ನಮ್ದು ಏನೇನೋ ಹೊಸ ಆಲೋಚನೆಗಳಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು, ತತ್ವಗಳು ಮತ್ತು ಕೊಡುಗೆಗಳನ್ನು ಎಷ್ಟು ಹೇಳಿದರೂ ಸಾಲದು. ವರ್ಷದಲ್ಲಿ 365 ದಿನವೂ ಅವರ ಬಗ್ಗೆ ಮಾತನಾಡಿದರೂ ಅವರ ಮಹತ್ವ ಮುಗಿಯುವುದಿಲ್ಲ ಎಂದು ಸಂಸದ ಶ್ರೀ ಎಸ್.ಎಂ. ಪಟೇಲ್ ಭಾವುಕರಾಗಿ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದ ಕಾರ್ಯಕ್ರಮದಲ್ಲಿ ಸಂಸದರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿದ ನಂತರ ಮಾತನಾಡಿ, ಸಂವಿಧಾನದ ಶಿಲ್ಪಿ, ಸಮಾನತೆಯ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹೋರಾಟಗಾರರಾದ ಡಾಕ್ಟರ್ ಅಂಬೇಡ್ಕರ್ ನಮ್ಮನ್ನು ಸ್ವತಂತ್ರವಾಗಿ, ಮಾನವೀಯವಾಗಿ ಬದುಕುವ ದಾರಿ ತೋರಿಸಿದರು. ಇಂದು ಜನರು ಹಕ್ಕು, ಸ್ವಾತಂತ್ರ್ಯಗಳೊಂದಿಗೆ ನೆಮ್ಮದಿಯಿಂದ ಬದುಕುತ್ತಿರುವುದು ಅವರು ನೀಡಿದ ಸಂವಿಧಾನದ ಬಲ. ನಾವು ಎಲ್ಲರೂ ಮೊದಲು ಸಂವಿಧಾನವನ್ನು ತಿಳಿದುಕೊಳ್ಳುವುದು ಜವಾಬ್ದಾರಿ. ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಮನ್ನು ಇನ್ನಷ್ಟು ಪ್ರಗತಿಪರ ಸಮಾಜದತ್ತ ಕರೆದೊಯ್ಯುತ್ತವೆ. ಇಂತಹ ಲಕ್ಷ ಮಂದಿ ಅಂಬೇಡ್ಕರ್ಗಳು ಹುಟ್ಟಿ ಬರಲಿ ಎನ್ನುವುದು ನಮ್ಮ ಸಂಕಲ್ಪವಾಗಬೇಕು ಎಂದು ಹೇಳಿದರು. ಅಲ್ಲೆಲ್ಲ ಯುವಕರಾದಂತಹ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಹಾಗೂ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರವರ ಪರಿನಿರ್ವಾಣ ದಿನ ಇವತ್ತು. ಅವೆಲ್ಲ ಮತ್ತೊಂದು ಎಷ್ಟೋ ಅವ್ರ ಬಗ್ಗೆ ಬಣ್ಣಿಸಿದ್ರು ನಾವು ಸಾಲ್ತು. ವರ್ಷದ 365 ದಿನವೂ ಅಂಬೇಡ್ಕರ್ ಅವರ ಬಗ್ಗೆ ನಾವು ತಿಳಿದ್ರು ಅದು ನಮಗೆ ಸಾಕಾಗ್ತು. ಹಾಗಾಗಿ ಇವತ್ತು ಅವರ ಪರಿನಿರ್ವಾಣ ದಿನ ಇವೆಲ್ಲ ದುಃಖ ತರುವಂತಹ ದಿನ. ನಮ್ಮನ್ನೆಲ್ಲ ಒಂದು ಹಂತಕ್ಕೆ ಸ್ವತಂತ್ರವಾಗಿ ನೀವು ಬಾಳಿ ಅಂತ ನಮಗೆ ದಾರಿ ಹಾಕೊಟ್ಟು
ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳಾಗಿ ಸ್ವತಂತ್ರವಾಗಿ ಜನ ಇವತ್ತು ನೆಮ್ಮದಿಯಾಗಿ ಬಾಳ್ತಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ನಾನು ಪ್ರತಿ ಹೇಳೋದು ಅಂದರೆ ನಾವು ಸಂವಿಧಾನವನ್ನು ತಿಳ್ಕೊಬೇಕು, ಹೇಳಬೇಕೆಂದು ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ನಾವು ಆಶಿಸೋಣ ಮತ್ತು ನಾವೆಲ್ಲ ಭಾವಿಸೋಣ ಇಂಥ 1000 ಲಕ್ಷ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಮತ್ತೆ ಜನಿಸಲಿ. ಅವರ ಹಾಕೊಂಡಿರುವ ಆದರ್ಶದಲ್ಲಿ ನಾವೆಲ್ಲ ಆ ದಾರಿಯಲ್ಲಿ ನಾವೆಲ್ಲ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಜನಿಸಿದ್ದು ಅದರಲ್ಲಿ ಪರಿನಿರ್ವಾಣ ದಿನ ಕೂಡ ಒಂದಾಗಿದೆ. ಅಂಬೇಡ್ಕರ್ ನಮ್ಮ ದೇಶಕ್ಕೆ ದೊರೆತ ಅಪರೂಪದ ವರ. ಅವರ ಪರಿನಿರ್ವಾಣದ ದಿನವನ್ನು ನೆನಪಿಸಿಕೊಂಡಾಗ ನೋವುಂಟಾಗುತ್ತದೆ. ಇನ್ನೂ ಕೆಲವು ವರ್ಷಗಳು ದೇಶಕ್ಕೆ ಅವರು ಅಗತ್ಯವಿದ್ದರು. ಇಂದು ನಾವು ಅನುಭವಿಸುವ ಸಮಾನತೆ, ಹಕ್ಕುಗಳು ಅವರ ಕೊಡುಗೆ. ಅಂಬೇಡ್ಕರ್ ನೀಡಿದ ಮೌಲ್ಯಗಳು ಮತ್ತು ಸಂವಿಧಾನದ ಜೀವಾಳ ಪ್ರಜಾಪ್ರಭುತ್ವದ ನೆಲೆ. ಅವರ ಆದರ್ಶಗಳನ್ನು ಉಳಿಸುವುದು, ಅನುಸರಿಸುವುದು ಮತ್ತು ಮುಂದಿನ ಪೀಳಿಗೆಗೆ ತಿಳಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಡಾಕ್ಟರ್ ಭಾರತ್ ರತ್ನ ಅಂಬೇಡ್ಕರ್ ಅವರು ನಮ್ಮ ಜೀವನದಲ್ಲಿ, ನಮ್ಮ ದೇಶದಲ್ಲಿ ಜನಿಸಿದ್ರು ಮತ್ತು ಪರಿನಿರ್ವಾಣವನ್ನು ಸಹ ಹೊಂದಿದ್ರು. ಈ ದಿನವನ್ನು ನಮಗೆ ಸ್ವಲ್ಪ ದುಃಖಕರವಾಗ್ತದೆ. ಅವರು ಇನ್ನೂ ಸ್ವಲ್ಪ ವರ್ಷಗಳು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ನಮ್ಮ ದೇಶಕ್ಕೆ ಅವರ ಅವಶ್ಯಕತೆ ತುಂಬ ಇತ್ತು, ಜನತೆಗೂ ತುಂಬ ಅವಶ್ಯಕತೆ ಇತ್ತು. ಆದರೂ ಅವರ ಕೊಡುಗೆಗಳನ್ನು ನಾವು ಇವತ್ತು ನೆನಪಿಸ್ಕೊಳ್ತಾರೆ. ಅವರ ಪ್ರತಿಯೊಂದು ಅವರ ದೇಶಕ್ಕೆ ಮತ್ತು ಜಗತ್ತಿಗೆ ನೀಡಿರ್ತಕ್ಕಂತಹ ಕೊಡುಗೆಗಳು, ಅದರಲ್ಲೂ ನಮ್ಮ ಸಂವಿಧಾನದ ಜೀವಾಳ ಅಂತಲೇ ಹೇಳಬಹುದು. ಅವರ ಕೊಡುಗೆ ಅಪಾರ. ಪ್ರತಿ ಕ್ಷಣದಲ್ಲೂ ಅವರನ್ನು ನೆನೆಯುತ್ತಾ ಇವತ್ತು ನಾವೆಲ್ಲರೂ ಇದ್ದೇವೆ. ಈಗ ಸಮಾನವಾಗಿ, ಸಮಾನತೆಯಿಂದ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ ಅಂದ್ರೇ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾಗಿ. ಹಾಗಾಗಿ ಇವತ್ತು ನಾವೆಲ್ಲರೂ ಅವರಿಗೆ ಗೌರವವನ್ನು ಸೂಚಿಸುವ ಮುಖಾಂತರ ಇಂದಿನ ಪರಿನಿರ್ವಾಣದ ದಿನವನ್ನು ನಾವು ಆಚರಿಸೋಣ. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ದಲಿತ ಸಮಾಜದ ಹಿರಿಯ ಮುಖಂಡರಾದ ಎಚ್ಕೆ ಸಂದೇಶ್, ಕೃಷ್ಣದಾಸ್, ಅಂಬುಕಾ ಮಲ್ಲೇಶ್, ಪ್ರಕಾಶ್, ಶಿವಮ್ಮ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630.
ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060 133 333. ಗೋಮತಿ ಕಲ್ಯಾಣ ಮಂಟಪ,
14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶಾಸ್ತ್ರೀಯ ತತ್ವ, ಭಕ್ತಿ ಮತ್ತು ಸಂಪ್ರದಾಯಗಳ ಸೊಗಡಿನಲ್ಲಿ ಬೇಲೂರಿನ ಪ್ರಸಿದ್ಧ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವವನ್ನು ಭಕ್ತಿಪೂರ್ವಕವಾಗಿ ಅದ್ಧೂರಿಯಾಗಿ ಆಚರಿಸಲಾಯಿತು. ನೂರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಶ್ರೀ ಚನ್ನಕೇಶವ ಸ್ವಾಮಿ ಪರಮಾತ್ಮನಿಗೆ ದೀಪಾರಾಧನೆ ಸಲ್ಲಿಸಿದರು. ಬೆಳಗ್ಗೆಯಿಂದಲೇ ದೇಗುಲದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ ಅವರು ವೈದಿಕ ಮಂತ್ರೋಚ್ಚಾರಗಳ ಮಧ್ಯೆ ವಿಶೇಷ ಪೂಜೆ, ಅಲಂಕರಿತ ಮೂರ್ತಿ ದರ್ಶನ, ದೀಪಾರಾಧನೆ ಹಾಗೂ ಹರಿನಾಮ ಸಂಕೀರ್ತನೆಯಿಂದ ಪುರಾತನ ಹೊಯ್ಸಳ ಗರ್ಭಗುಡಿ ಭಕ್ತರ ಸಂಚಲನದಿಂದ ಕಂಗೊಳಿಸಿತು. ದೇಗುಲವನ್ನು ಹಲವು ದೀಪಮಾಲೆಗಳು, ತೋರಣಗಳು ಹಾಗೂ ಪುಷ್ಪ ಸಜ್ಜಿಕೆಯಿಂದ ಅಲಂಕರಿಸಲಾಗಿದೆ. ಸಂಜೆ ವೇಳೆಯಲ್ಲಿ ಮಹಾಮಂಗಳಾರತಿ, ವಾಸ್ತುಶಿಲ್ಪದ ಹೊಳಪು ಹೆಚ್ಚಿಸಿದ ದೀಪಾಲಂಕರಣೆ ಎಲ್ಲರ ಮನಸೆಳೆಯಿತು. ಸ್ಥಳೀಯ ಭಕ್ತರು, ಮಕ್ಕಳು, ವೃದ್ಧರು, ಅಡ್ಡೆಗಾರರು ಹಾಗೂ ದೇಗುಲ ಸಿಬ್ಬಂದಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ದೇಗುಲದ ಇಒ ಯೋಗೇಶ್, ಮಾಜಿ ದೇಗುಲ ಆಡಳಿತ ಅಧ್ಯಕ್ಷ ನಾರಾಯಣಸ್ವಾಮಿ, ಕೇಶವಮೂರ್ತಿ ಹತ್ವಾರ್, ಶ್ರೀವತ್ಸ ಎಸ್ ವಟ್ಟಿ, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ನಾಗೇಶ್ ಹಾಜರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿ ಶೋಷಿತ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಭಾರತ ದೇಶವನ್ನು ಒಂದು ಸೂಪರ್ ಪವರ್ ದೇಶವನ್ನಾಗಿ ರೂಪಿಸುವಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಹೇಳಿದರು. ಬೇಲೂರು ಪಟ್ಟಣದಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಬಯಸಿದಂತೆ ಈ ದೇಶದ ಆಡಳಿತ ನಡೆಯುತ್ತಿಲ್ಲ. ಬದಲಾಗಿ ಸ್ವಜನ ಪಕ್ಷಪಾತ, ಗುಂಪುಗಾರಿಕೆ, ಕೋಮುವಾದದ ಮೂಲಕ ಆಡಳಿತ ಯಂತ್ರವನ್ನು ದುಸ್ಥಿತಿಗೆ ತಳ್ಳಿರುವ ಮೂಲಕ ಈ ದೇಶದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಜನಸಾಮಾನ್ಯರ ಗಂಭೀರ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ವಸತಿ ಸಮಸ್ಯೆ, ರೈತರ ಸಮಸ್ಯೆ, ಕಾಡಾನೆ ಸಮಸ್ಯೆ ಮುಂತಾದವುಗಳನ್ನು ಬಗೆಹರಿಸುವ ಕಡೆಗೆ ಗಮನ ಹರಿಸದೆ ಕೇವಲ ಕುರ್ಚಿಗಾಗಿ ಕಿತ್ತಾಡುತ್ತಾ ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣ ಮರೆತಂತಿದೆ ಎಂದು ಹೇಳಿದರು. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮನ್ನು ಅಗಲಿರ್ತಕ್ಕಂಥ ದಿನ. ಬಹುಶಃ ಅಂಬೇಡ್ಕರ್ ಅವರ ಕನಸು ಈ ದೇಶ ಪ್ರಬುದ್ಧಮಾನ ಆಗಬೇಕು, ಈ ಜಗತ್ತಿನಲ್ಲೇ ಭಾರತ ಒಂದು ಸೂಪರ್ ಪವರ್ ಕಂಟ್ರಿ ಆಗಬೇಕು ಅಂತಕ್ಕಂಥ ಒಂದು ಕನಸು ಏನಿತ್ತು. ಸೊ ಆ ಕನಸನ್ನು ನನಸು ಮಾಡುವಲ್ಲಿ ನಾವು ನಮ್ಮ ದೇಶದ ಆಡಳಿತ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಜಾತಿಗಳಿಗೆ, ಅನೇಕ ಧರ್ಮಗಳಿಗೆ ಸಮಾನವಾದಂಥ ಹಕ್ಕು ಅವಕಾಶಗಳನ್ನು ನೀಡುವುದರ ಮುಖಾಂತರವಾಗಿ ಎಲ್ಲರನ್ನೂ ಕೂಡ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮಾಜವನ್ನು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಸಂವಿಧಾನದ ಮುಖಾಂತರವಾಗಿ ಎಲ್ಲ ಹಕ್ಕುಗಳನ್ನು ಇವತ್ತು ಕೂಡ ಮಾಡಿಕೊಟ್ಟಿದೆ. ಸೊ ಸಂವಿಧಾನಕ್ಕೆ ಅನುಗುಣವಾಗಿ ಸುಮಾರು 75 ವರ್ಷಗಳ ಕಾಲ ಈ ದೇಶ ಮುನ್ನಡೆದಿದ್ದರೆ ಇಷ್ಟೊತ್ತಿಗೆ ಈ ದೇಶ ಒಂದು ಸೂಪರ್ ಪವರ್ ಕಂಟ್ರಿಯಾಗಿ ಇಡೀ ಜಗತ್ತು ಭಾರತವನ್ನು ತಿರುಗಿ ನೋಡ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತು ಸೃಷ್ಟಿಯಾಗ್ತಿತ್ತು. ಸೊ ಆ ಒಂದು ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಲ್ಲ, ಸೊ ಅವರ ನಿಲುವುಗಳೇನಿತ್ತು, ಅವರ ಚಿಂತನೆಗಳೇನಿತ್ತು, ಅವರ ಆದರ್ಶ ಏನಿತ್ತು,
ಅವುಗಳನ್ನ ಜಾರಿಗೆ ತರೋದ್ರ ಮುಖಾಂತರವಾಗಿ ದೇಶವನ್ನ ಒಂದು ಅಭಿವೃದ್ಧಿ ದೇಶವನ್ನಾಗಿ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ಎಚ್ಬಿ ಮಲ್ಲಯ್ಯ, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜು ಬೆಳ್ಳೊಟ್ಟೆ, ಕಿರಣ್ ಕುಮಾರ್, ತಾಲೂಕು ಸಂಯೋಜಕ ಉಮೇಶ್, ತಾಲೂಕು ಉಪಾಧ್ಯಕ್ಷ ನಿಂಗರಾಜ್, ಜಿಲ್ಲಾ ಬಿವಿಎಫ್ ಸಂಯೋಜಕ ಹೇಮಂತ್ ನಿಟ್ಟೂರು, ರವಿಕುಮಾರ್ ಎಂಕೆ, ತಾಲೂಕು ಮುಖಂಡರಾದ ಶ್ರೀನಾಥ್ ಮುದಿಗೆರೆ, ರವಿ ಮುದಿಗೆರೆ, ನಿರಂಜನ್, ನಾಗೇಂದ್ರ ಮುಂತಾದವರು ಹಾಜರಿದ್ದರು. ರಾಜ್ಯ ರಾಜಕೀಯದಲ್ಲಿ ಕಳೆದ 2 ತಿಂಗಳಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಚಾರ ಹೆಚ್ಚಾಗಿದ್ರು ಕಾಂಗ್ರೆಸ್ ಪಕ್ಷವು ದಲಿತ ಸಮುದಾಯಕ್ಕೆ ನ್ಯಾಯ ಕೊಡುತ್ತಿಲ್ಲ ಎಂದು ಬೇಲೂರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಹೇಳಿದರು. ಇವತ್ತು ಸಿಎಂ ಗಾದೆಗೆ ಇವತ್ತು ಪೈಪೋಟಿ ನಡೀತಾ ಇದೆ. ಈ ದೃಷ್ಟಿನಲ್ಲಿ ನಾವು ಸುಮಾರು ನೆಹರು ಮತ್ತು ಇಂದಿರಾ ಗಾಂಧಿ ಕಾಲದಿಂದನೂ ಸಹ ನಾವು ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬಂದಿದ್ದೇವೆ. ನಾವು ಕೆಲವು ಸಮಯಗಳಲ್ಲಿ ಕಾಂಗ್ರೆಸ್ ಪಕ್ಷ ತುಂಬ ವರ್ಷಗಳ ಕಾಲ ಅಧಿಕಾರದಲ್ಲಿ ಬಂದಿದೆ. ಆದರೆ ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ನಾವು ದಲಿತರು ಯಾವಾಗಲೂ ಸಹ ಈ CM ಹುದ್ದೆಯನ್ನು, ಮುಖ್ಯಮಂತ್ರಿ ಹುದ್ದೆಯನ್ನು ಯಾವತ್ತೂ ನಮಗೆ ನೀಡಿಲ್ಲ ಪಕ್ಷದಿಂದ. ಹಿಂದೆ ಇಂದಿರಾ ಗಾಂಧಿ ನಮ್ಮ ಸಮಾಜಕ್ಕೆ ಎಂಥ ಪರಿಸ್ಥಿತಿ, ತುರ್ತು ಪರಿಸ್ಥಿತಿಯಲ್ಲಿದ್ದಾಗಲೂ ಸಹ ಎಲ್ಲ ಸಮಾಜದವರಿಗೂ ಅವ್ರನ್ನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಸಮಾಜ ಕಾಂಗ್ರೆಸ್ನನ್ನು ಯಾವತ್ತೂ ಬಿಟ್ಟಿಲ್ಲ. ಬೇರೆ ಪಕ್ಷದವರು ನಮ್ಮ ಸಮಾಜನ ಏನು ಇಂದಿರಾ ಗಾಂಧಿ ಮಕ್ಕಳಾಡ್ದಂಗೆ ಆಡ್ತಿರಪ್ಪಲ್ಲ, ಮಕ್ಕಳು ಅನ್ನೋ ರೀತಿಯಲ್ಲಿ ನಮ್ಮನ್ನು ಬಿಂಬಿಸ್ತಾರೆ. ಅವತ್ತಿನ ದಿನದಿಂದ ಇವತ್ತಿಗೂ ಸಹ ನಾವು ಕಾಂಗ್ರೆಸ್ನ ಬಿಟ್ಟಿಲ್ಲ. ಕಾಂಗ್ರೆಸ್ ಜೊತೆಲೇ ಇದ್ದೀವಿ, ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಇದ್ದೀವಿ. ಆದರೆ ಇವತ್ತು ಹಿಂದೆ ಕೆಲವು ಸಣ್ಣ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯಗಳು, ನಮ್ಮ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಧರ್ಮಸಿಂಗ್ ಅವರು ಇರ್ಬೋದು, ಆಮೇಲೆ ಇವರು ಬಂಗಾರಪ್ಪನವ್ರು ಇರ್ಬೋದು, ಇಂಥ ಒಂದು ಮಹನೀಯರಿಗೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ನಮ್ಮ ದುರದೃಷ್ಟ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ CM ಅನ್ನೋದು, ದಲಿತ ಮುಖ್ಯಮಂತ್ರಿ ಇದುವರೆಗೂ ಸಹ ಮಾಡಿಲ್ಲ. ಅದನ್ನು ಮಾಡಬೇಕು. ಯಾಕೆಂದರೆ ಇವತ್ತು ಈ 2014ರಲ್ಲೇ ಮಾಡ್ಬೋದಾಗಿತ್ತು, ಅವಕಾಶ ಇತ್ತು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಆ ಸಮಯದಲ್ಲಿ ಅಟ್ಲೀಸ್ಟು ಪರಮೇಶ್ವರ್ ಅವರು 7 ವರ್ಷಗಳ ಕಾಲ ಅವರು ಪಕ್ಷನ ನಡೆಸ್ಕೊಂಬಂದಿದ್ರು. ಆ ಕಾಲದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು. ಆ ಟೈಮಲ್ಲಿ ಒಂದು 2 ವರ್ಷ ನಮಗೆ ಪೂರ್ತಿ ಅವಧಿ ಇಲ್ಲದೇ ಇದ್ದರೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಯಾಕೆಂದರೆ ಅವರ ತಂದೆ ಕಾಲದಿಂದನೂ ಕಾಂಗ್ರೆಸ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಕಾಂಗ್ರೆಸ್ಸಿನ ಕಟ್ಟಾಳು ಅವರಿಗೆ ಒಂದು 2 ವರ್ಷ ಮಾಡ್ಬೋದಿತ್ತು. ಆವಾಗ ಸಿದ್ದರಾಮಯ್ಯನವರು ಸಹ ಆವಾಗ ಮಾಡಲಿಲ್ಲ. ಆವಾಗ ಪೂರ್ತಿ 5 ವರ್ಷ ಅವರೇ ಆದರು. ಈಗ 23ಕ್ಕೆ ಮತ್ತೆ ನಾವು ಕಾಂಗ್ರೆಸ್ನ ಬೆಂಬಲಿಸಿ ಮತ್ತೆ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಿದೆ. ಇವತ್ತು ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವ್ರಿಗೆ ಮತ್ತು ಮೇನು ನಾವು ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಏನು ಹೈಕಮಾಂಡ್ ಅಂತಿದೆ, ನಮ್ಮ ಖರ್ಗೆ ಅವ್ರಿಗೆ ತುಂಬ ಅವಕಾಶ ಇತ್ತು ಹಿಂದೆ ಮಾಡಬೇಕು CM ಆಗಬೇಕು ಅನ್ನೋದು. ಧರ್ಮಸಿಂಗ್ ಆಗೋ ಕಾಲದಲ್ಲಿ ಖರ್ಗೆ ಅವ್ರಿಗೆ ತುಂಬ ಅವಕಾಶ ಇತ್ತು. ಅವಾಗಲೂ ಸಹ ನಮ್ಮ ಸಮಾಜಕ್ಕೆ ವಂಚನೆ ಆಯಿತು. ಅವ್ರ ಜೊತೆಗೆ ಅದಾದಮೇಲೆ ಮತ್ತು ಈಗ ಒಂದು ಅವಕಾಶ ಬಂದಿದೆ. ಈಗ ಏನಾಗಿದೆ, ಹೈಕಮಾಂಡು ಒಂದು 3 ವರ್ಷ ಸಿದ್ದರಾಮಯ್ಯನವರು ಮತ್ತು ಮಿಕ್ಕಿದ್ದನ್ನು ಬೇರೆಯವ್ರಿಗೆ ಮಾಡಬೇಕು ಅನ್ನೋ ಒಂದು ಸೂಚನೆ ನಮಗೆ ಎಲ್ಲ ಜನ ಇದರಲ್ಲಿ TV ಮಾಧ್ಯಮಗಳಲ್ಲಿ ಓಡಾಡ್ತಾ ಇರೋದ್ರಿಂದ ಈಗ ನಮಗೆ ದಲಿತ CM ಮಾಡಬೇಕು, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನೇ ಮಾಡಬೇಕಾಗಿ ನಮ್ಮ ಸಮುದಾಯದ ಎಲ್ಲ ನಾಯಕರುಗಳು ಸಹ, ಎಲ್ಲ ಶಾಸಕರುಗಳು ಸಹ, ಎಲ್ಲರೂ ಸಹ ಅವರು ಒಪ್ಕೊಂತಾರೆ. ಯಾಕೆಂದರೆ ಈ ಸಂದರ್ಭದಲ್ಲಿ ದೇವೇಹಳ್ಳಿ ಕುಮಾರ್, MG ವೆಂಕಟೇಶ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಯಶಸ್ವಿಯಾಗಿ ನಡೆದ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ. ಸಮಾಜದಲ್ಲಿ ಸಮಾನತೆ ಜೊತೆಗೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು, ಇದೇ ನಮ್ಮ ಸರ್ಕಾರದ ಉದ್ದೇಶ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಹೈಕಮಾಂಡ್ ನಿರ್ದೇಶನದಂತೆ ನಡೆದುಕೊಳ್ಳುತ್ತೇವೆ. ನಾವು ಗ್ಯಾರಂಟಿಗಾಗಿ 1,00,000 ಕೋಟಿ ಹಣ ನೀಡಿದ್ದೇವೆ. ಕರ್ನಾಟಕ ಆರ್ಥಿಕ ದಿವಾಳಿ ಆಗುತ್ತದೆ ಎಂದು ಹೇಳಿದ್ದರು. ಈಗ ನಾವು ಕೊಟ್ಟಿಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ.
ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲೇ ತೆಗೆದುಕೊಳ್ಳುವ ಶಕ್ತಿ ನನಗಿದೆ. 10 ಲಕ್ಷದ ವಾಚ್ ಆದ್ರೂ ಕಟ್ಟುತ್ತೇನೆ. ಅದು ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಶ್ರಮ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಶಾಶ್ವತ. ವರ್ಷದಲ್ಲಿ 365 ದಿನವೂ ಮಾತನಾಡಿದರೂ ಅವರ ಮಹತ್ವಕ್ಕೆ ಕೊನೆಗಿಲ್ಲ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.